ಇದು ಕೇವಲ ಎಕ್ಸಾಂಪಲ್ ಅಷ್ಟೇ. ಈ ರೀತಿಯ ಹಲವು ಕುಟುಂಬಗಳು ಸರ್ಕಾರದ ನಡೆಯಿಂದ ಕಂಗಾಲಾಗಿರುವಂತಹ ಘಟನೆ ನಡೆದಿದೆ. ವಿಜಯಪುರದಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ. ವಿಜಯಪುರ ನಗರದಲ್ಲಿ ಬಿಪಿಎಲ್ ಕಾರ್ಡ್ ದಂಗಲ್. ಅನ್ವರ್ ಬಿರ್ ಹಾಸಿಂ ಸಾಬ್ ಗಿರಾಗಾವ ಎಂಬುವರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಅನ್ವರ್ ಬಿರ್ ಪತಿ ಹಾಸಿಂ ಸಾಬ ಸಾವನ್ನಪ್ಪಿ 7 ವರ್ಷ ಆಗಿದೆ. ಆದ್ರೀಗ ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದಾಗಿ ಮುಸ್ಲಿಂ ಕುಟುಂಬ ಕಂಗಾಲಾಗ್ಬಿಟ್ಟಿದೆ. ಮುಂದೇನು ಮಾಡಬೇಕು ಅಂಥೇಳಿ ಯೋಚಿಸಬೇಕಾದ, ಕಚೇರಿಯಿಂದ ಕಚೇರಿಗೆ ಅಲಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ 4,000ಕ್ಕೂ ಅಧಿಕ BPL ಕಾರ್ಡ್ಗಳು ಇದೀಗ ಕ್ಯಾನ್ಸಲ್ ಆಗಿ APL ಕಾರ್ಡ್ಗಳನ್ನಾಗಿ ಬದಲಾವಣೆ ಮಾಡಲಾಗಿದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಈಗ ನಮ್ಮ ಒಟ್ಟಿಗೆ ಅಂತಂದರೆ ಯಾರು ಈ ರೀತಿ BPL ಕಾರ್ಡಿಂದ APL ಕಾರ್ಡಿಗೆ ಬದಲಾವಣೆ ಆಗಿದ್ದಾರೆ ಅವರಿದ್ದಾರೆ. ಹಾಗಿದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಚೆನ್ನಾಗಿದೆ, ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದನ್ನು ಏನೇನಾಗಿದೆ ಅನ್ನೋದು ತಿಳ್ಕೊಳ್ಳೋಣ. ಅಮ್ಮ, ನೀವು ಏನು ಮಾಡ್ತಿದ್ರಿ? ಯಾಕೆ BPL ಕಾರ್ಡ್ ಇತ್ತು, ಅದು ಯಾಕೆ APL ಕಾರ್ಡಾಗಿ ಚೇಂಜ್ ಆಗಿದೆ? ನಿಮ್ಗೆ ಹೆಂಗೆ ಗೊತ್ತಾಯಿತು? ಏನು ಸಮಸ್ಯೆ ಆದರೂ ಏನಾಗಿದೆ? ಇದು ಎಷ್ಟು 20 ವರ್ಷ ಆಯ್ತು ರೀ. ಇದು ಕಾರ್ಡ್ ನಮ್ಗೆ ಕೊಡ್ತಿದ್ರಿ ರೇಷನ್ ಒಟ್ಟು ಕಡಿಮೆ ಆಗಿದ್ದಿಲ್ಲ ರೀ. ಮೊದಲು ನಮ್ಮ ಅತ್ತೆ ಹೆಸರ್ಲಿ ಇತ್ತು ರೀ. ಅವ್ರ ಸಹಾಯನ ನನ್ನ ಹೆಸರ್ಲಿ ಮಾಡ್ಕೊಂಡ್ರಿ. ನಮ್ಮ ಮನೆಯವ್ರು ಒಂದು ಜರ ಅದು ಇದ್ದಾರೆ ರೀ. ಅವ್ರಿಗೆ ನಡೆಯೋದು ಆಗಂಗಿಲ್ಲ, ಹೋಗೋದು ಬರೋದಂತ ನನ್ನ ಹೆಸರ್ಲೆ ಮಾಡ್ಕೊಂಡಿದ್ರಿ. ಆಗ ಒಂದು ಕುತ್ತಲ್ಲಿ ವ್ಯಾಪಾರ ಮಾಡ್ತೀನಿ ಅಂತೇಳಿ ನಮ್ಮ ಮನೆಯವರು ಏನೋ ಒಂದು ಜರ ಬಿಸ್ನೆಸ್ ಮಾಡ್ಬೇಕಂದ್ರು. ಅದ್ರಾಗ ಗೌರ್ಮೆಂಟ್ದವ್ರೇ ಅಂದ್ರಂತ ಅದು ಏನೋ GST ತುಂಬಬೇಕು ಅಂತೇಳಿ ಅದು ಅಂಜಿ ಇರಲಿ ವ್ಯಾಪಾರ ಆಗ್ತದೆ ಅಂತೇಳಿ ತುಂಬಿದ್ರು. ಒಂದು 2-3 ಸಲ ತುಂಬಿದ್ರು. ಮತ್ತು ಅವ್ರು ತೀರ್ಕೊಳ್ಳೋಣ ಬಿಟ್ರಿ. ನಮ್ಮ ಹುಡುಗ ಏನದ ಅರ್ವಿ ಅಂಗಡಿ ಕೆಲ್ಸಕ್ಕೆ ಹೋಗ್ತಾನೆ ರೀ. ಮತ್ತೇನು ಬಿಸ್ನೆಸ್ ಇಲ್ಲರಿ.